ಮೇ 2026ರಲ್ಲಿ ನಡೆದ ಸಿಎ ಫೌಂಡೇಶನ್ ಪರೀಕ್ಷೆಯಲ್ಲಿ ತುಮಕೂರಿನ ಪ್ರತಿಷ್ಠಿತ ಕಾಲೇಜುಗಳಲ್ಲಿ ಒಂದಾದ ವಿದ್ಯಾನಿಧಿ ಪದವಿ ಪೂರ್ವ ಕಾಲೇಜಿನ ವಿದ್ಯಾರ್ಥಿಗಳು ಗಮನಾರ್ಹ ಸಾಧನೆ ಮಾಡಿದ್ದು, ರಾಷ್ಟ್ರದ ಸರಾಸರಿ ಉತ್ತೀರ್ಣ ಪ್ರಮಾಣವನ್ನ ಮೀರಿಸಿ ಕಾಲೇಜು 27.2% ಫಲಿತಾಂಶ ದಾಖಲಿಸಿದೆ. ವಿದ್ಯಾರ್ಥಿಗಳ ಪರಿಶ್ರಮ ಹಾಗೂ ಕಾಲೇಜಿನ ಗುಣಮಟ್ಟದ ತರಬೇತಿಗೆ ವ್ಯಾಪಕ ಮೆಚ್ಚುಗೆ ವ್ಯಕ್ತವಾಗಿದೆ. ಈ ಕುರಿತು ಮಾತನಾಡಿದ ವಿದ್ಯಾವಾಹಿನಿ ಸಮೂಹ ಸಂಸ್ಥೆಯ ಕಾರ್ಯದರ್ಶಿ ಪ್ರದೀಪ್ ಕುಮಾರ್, ನಮ್ಮ ಕಾಲೇಜಿನ ವಿದ್ಯಾರ್ಥಿಗಳು ಸಿಎ ಫೌಂಡೇಶನ್ ಪರೀಕ್ಷೆಯ ಮೊದಲನೇ ಪ್ರಯತ್ನದಲ್ಲೇ ಉತ್ತಮ ಅಂಕಗಳೊಂದಿಗೆ ಉತ್ತೀರ್ಣರಾಗಿರುವುದು ಸಂತಸದ ಸಂಗತಿ. ದೇಶದಾದ್ಯಂತ 91,000ಕ್ಕೂ ಹೆಚ್ಚು ವಿದ್ಯಾರ್ಥಿಗಳು ಪರೀಕ್ಷೆಗೆ ಹಾಜರಾಗಿದ್ದು, ರಾಷ್ಟ್ರದ ಸರಾಸರಿ ಉತ್ತೀರ್ಣ ಪ್ರಮಾಣ 20.9% ದಾಖಲಾಗಿರುವ ಸಂದರ್ಭದಲ್ಲಿ ನಮ್ಮ ಕಾಲೇಜು 27.2% ಫಲಿತಾಂಶ ದಾಖಲಿಸಿ ವಿಶೇಷ ಸಾಧನೆ ಮಾಡಿದೆ. ವಿದ್ಯಾರ್ಥಿಗಳ ಮುಂದಿನ ಜೀವನ ಉಜ್ವಲವಾಗಿರಲಿ ಎಂದು ಸಿಹಿ ಹಾಗೂ ಹೂಗುಚ್ಛ ನೀಡಿ ಶುಭ ಹಾರೈಸಿದರು. ಸಿಎ ಫೌಂಡೇಶನ್ ಆಲ್ ಇಂಡಿಯಾ ರಿಸಲ್ಟ್ಸ್ ಬಂದಿದೆ. ವಿದ್ಯಾನಿಧಿ PU ಕಾಲೇಜಿನಲ್ಲಿ ವಿ ಕಂಡಕ್ಟ್ ಅಲಾಂಗ್ ವಿತ್ ಫಸ್ಟ್ PUC ಸೆಕೆಂಡ್ PUC ಬೋರ್ಡ್ ಕೋರ್ಸ್ ಜೊತೆಗೆ ಸಿಎ ಫೌಂಡೇಶನ್ ಕಾಂಪಿಟೇಟಿವ್ ಎಕ್ಸಾಮಿನೇಷನ್ ಟ್ರೈನಿಂಗ್ ಕೂಡ ಕೊಡ್ತೀವಿ. ಅದರಲ್ಲಿ ಅರೌಂಡ್ 37 ಸ್ಟೂಡೆಂಟ್ಸ್ ಜಸ್ಟ್ ಆಫ್ಟರ್ ಸೆಕೆಂಡ್ PUC ಎಕ್ಸಾಮಿನೇಷನ್ ಸಿಎ ಫೌಂಡೇಶನ್ ಎಕ್ಸಾಮಿನೇಷನ್ ಕೂಡ ತೊಗೊಂಡಿದ್ರು. ವಿ ಆರ್ ಎಕ್ಸ್ಟ್ರೀಮ್ಲಿ ಹ್ಯಾಪಿ. 11 ಜನ ಔಟ್ ಆಫ್ 37 ಹ್ಯಾವ್ ಪಾಸ್ ದ ಸಿಎ ಫೌಂಡೇಶನ್ ಎಕ್ಸಾಮಿನೇಷನ್. ಇನ್ನೂ ಭಾಳಷ್ಟು ಜನ ವಿದ್ಯಾರ್ಥಿಗಳು 18 ಇಯರ್ನು ದಾಟಿಲ್ಲ, 18 ಇಯರ್ಸ್ ಒಳಗಡೆ ಇದ್ದಾರೆ. ಆ್ಯಂಡ್ ದೇ ಆಲ್ರೆಡಿ ಕ್ಲಿಯರ್ಡ್ ಸಿಎ ಫೌಂಡೇಶನ್ ಫಸ್ಟ್ ಎಕ್ಸಾಮಿನೇಷನ್ನ ಕ್ಲಿಯರ್ ಮಾಡಿದ್ದಾರೆ, ವಿಚ್ ವಿ ಆರ್ ವೆರಿ ಪ್ರೌಡ್ ಆಫ್. ಆ್ಯಂಡ್ ಓವರ್ ದಟ್ Avanish MS has secured 303 out of 400 marks, which is really a great marks. 373 ಆಲ್ ಇಂಡಿಯಾ ಟಾಪರ್ ಇದೆ, ನಮ್ಮಲ್ಲಿ ಟಾಪರ್ 303 ಇದೆ. 200 ಮಾರ್ಕ್ಸ್ ಮೇಲೆ ತೆಗೆದಿದ್ರೆ ಇದನ್ನು ಎಕ್ಸಾಮಿನೇಷನ್ ಪಾಸ್ ಅಂತ ಹೇಳ್ತಾರೆ. ವಿದ್ಯಾರ್ಥಿಗಳ ಪಾಸಿಂಗ್ ಪರ್ಸೆಂಟೇಜ್, ಓವರ್ ಆಲ್ ಪಾಸಿಂಗ್ ಪರ್ಸೆಂಟೇಜ್ ಪ್ರತಿ ವರ್ಷವೂ ರೈಸ್ ಆಗ್ತಾ ಇದೆ. ವಿ ಆರ್ ಎಕ್ಸ್ಟ್ರೀಮ್ಲಿ ಪ್ರೌಡ್. ಆ್ಯಂಡ್ ದ ಯಂಗರ್ ಸ್ಟೂಡೆಂಟ್ಸ್ ಭಾಳ ಬೇಗ ಕೂಡ ಅಚೀವ್ ಮಾಡ್ತಾ ಇರೋದು ನಮಗೆ ಭಾಳ ಹೆಮ್ಮೆ ಇದೆ. ಯೂಶಲಿ ಸಿಎ ಮುಗಿಸ್ತಾ ಇದ್ದು 27-28. ಇದೇ ವೇಳೆ ವಿದ್ಯಾರ್ಥಿಗಳು ಮಾತನಾಡಿ, ಕಾಲೇಜಿನ ಶಿಕ್ಷಕರು ಸಿಎ ಫೌಂಡೇಶನ್ ಪರೀಕ್ಷೆಗೆ ಸಮರ್ಪಕ ಮಾರ್ಗದರ್ಶನ ನೀಡಿದ್ದು, ನಿರಂತರವಾಗಿ ಪ್ರೋತ್ಸಾಹಿಸಿ ಹೆಚ್ಚಿನ ಶ್ರಮ ವಹಿಸಿದ್ದರಿಂದ ಉತ್ತಮ ಸಾಧನೆ ಮಾಡಲು ಸಾಧ್ಯವಾಯಿತು. ಇದಕ್ಕೆ ಪೋಷಕರ ಸಹಕಾರವು ಪ್ರಮುಖ ಕಾರಣವಾಗಿದೆ ಎಂದು ಸಂತೋಷ ವ್ಯಕ್ತಪಡಿಸಿದರು. ವಿದ್ಯಾನಿಧಿಯಲ್ಲಿ ನಮ್ಮ ಟೀಚರ್ ಸಪೋರ್ಟ್ ಎಲ್ಲ ತುಂಬ ಚೆನ್ನಾಗಿತ್ತು. ಟೈಮ್ಲಿ ಟೆಸ್ಟ್ ಕೊಟ್ಟು ನಮ್ಮನ್ನು ಪ್ರಿಪೇರ್ ಮಾಡ್ತಿದ್ರು, ಅದರಿಂದ ತುಂಬ ಹೆಲ್ಪ್ಫುಲ್ ಆಯಿತು. ಆಮೇಲೆ ನಾವು AI ಕೂಡ ಯೂಸ್ ಮಾಡಿದ್ವಿ, AI ಕೂಡ ಕ್ವಶನ್ಸ್ ಕೊಡ್ತಿದ್ರು, ಅದಕ್ಕೂ ಹೆಲ್ಪ್ ಮಾಡಿದ್ರು ಟೀಚರ್ಸು. ಆಮೇಲೆ ಇದು MCQ ಪೇಪರ್ 3 ಮತ್ತು ಪೇಪರ್ 4 ಎಕ್ಸ್ಟೆನ್ಸಿವ್ ಪ್ರಾಕ್ಟೀಸ್ ಮಾಡಿಸಿದ್ರು. ಪೇಪರ್ 3 ಕ್ವಾಂಟಿಟೇಟಿವ್ ಆ್ಯಪ್ಟಿಟ್ಯೂಡ್ ಮತ್ತು ಎಕನಾಮಿಕ್ಸಲ್ಲಿ ಸಖತ್ ಪ್ರಾಕ್ಟೀಸ್ ಮಾಡಿಸಿದ್ರು. ಆಮೇಲೆ ಲಾನಲ್ಲಿ ಕೂಡ ಎಷ್ಟೊಂದು ರೈಟಿಂಗ್ ಪ್ರಾಕ್ಟೀಸ್ ಮಾಡ್ತಿದ್ರು ಮತ್ತು ಕಾನ್ಸೆಪ್ಟ್ಸ್ ಎಲ್ಲ ಕ್ಲಿಯರ್ ಮಾಡಿದರು. ಅಕೌಂಟ್ಸಲ್ಲಿ ಬಂದಂತೂ ಎವ್ರಿ ಚಾಪ್ಟರ್ 150 ಪ್ರಾಬ್ಲಮ್ಸ್ ಮಿನಿಮಮ್ ಮಾಡಿಸೋದು, ಅದರಿಂದ ನಮಗೆ ತುಂಬ ಪ್ರಾಕ್ಟೀಸ್ ಆಯಿತು. ನಾವು ಮನೆಯಲ್ಲಿ ಎಷ್ಟೊಂದು ಪ್ರಾಕ್ಟೀಸ್ ಮಾಡಿದ್ದೆ, ಅದರಿಂದ ಒಳ್ಳೆ ರಿಸಲ್ಟ್ ಅಂತ ಇಷ್ಟಪಡ್ತೀನಿ. ನಿಮ್ಮ ಹೆಸರು? ನನ್ನ ಹೆಸರು ನಂದಶ್ರೀ ಅಂತ. ನಂದು 262 ಮಾರ್ಕ್ಸ್ ಬಂದಿದೆ. ಅಕೌಂಟಿಂಗು, ಬಿಸ್ನೆಸ್ ಮತ್ತು ಕ್ವಾಂಟಿಟೇಟಿವ್ ಆ್ಯಪ್ಟಿಟ್ಯೂಡಲ್ಲಿ 61 ಮಾರ್ಕ್ಸ್ ಬಂದಿದೆ. ಎಕನಾಮಿಕ್ಸಲ್ಲಿ 79 ಬಂದಿದೆ. ತುಂಬ ಖುಷಿಯಾಗಿದೆ. ಜಸ್ಟ್ 2 ಮಂತ್ಸಲ್ಲಿ ಪ್ರಾಕ್ಟೀಸ್ ಮಾಡಿ ತುಂಬ ಹಾರ್ಡ್ ವರ್ಕ್ ಮಾಡಿ ಇದನ್ನು ಅಚೀವ್ ಮಾಡಿದ್ದೀವಿ ಅಂತಲೇ ಹೇಳ್ಬೋದು. ಟೀಚರ್ಸ್ ತುಂಬ ಸಪೋರ್ಟ್ ಮಾಡಿದ್ರು. ವೀಕ್ಲಿ ಟ್ರೈಸ್ ಟೆಸ್ಟ್ ಮಾಡ್ತಾಯಿದ್ರು. ಪ್ರತಿ ಟೆಸ್ಟ್ ಆದಮೇಲೂ ಕೂಡ ಏನಾದರೂ ತಪ್ಪು ಮಾಡಿದರೆ ಅದನ್ನು ಎಲ್ಲಿ ತಪ್ಪಾಗಿದೆ ಅಂತ ಹೇಳ್ಕೊಡ್ತಾಯಿದ್ರು. ತುಂಬ ಸಪೋರ್ಟ್ ಮಾಡಿದ್ದಾರೆ ಟೀಚರ್ಸು. ನಾವು ಕೂಡ ಅಷ್ಟೇ ಹಾರ್ಡ್ ವರ್ಕ್ ಮಾಡಿ ಅಚೀವ್ ಮಾಡಿದ್ವಿ. ಸಂಸ್ಥೆ ಸಂಸ್ಥೆ ಮ್ಯಾನೇಜ್ಮೆಂಟ್ ತುಂಬ ಸಪೋರ್ಟಿವ್ ಆಗಿದೆ ನಮಗೆ ಹೇಳಬೇಕಂದ್ರೆ. ಪರ್ಟಿಕ್ಯುಲರ್ ಆಗಿ ಕನ್ಸಿಸ್ಟೆನ್ಸಿಯಾಗಿ ನಮಗೆ ನೀಟಾಗಿ ಟೈಮ್ ಟೇಬಲ್ ಹಾಕೋದು, ಕ್ಲಾಸಸ್ ಮಾಡೋದು, ಸಂಡೇಸ್ ಕೂಡ ಕ್ಲಾಸಸ್ ಮಾಡ್ತಾಯಿದ್ವಿ. 5 o'clock ತನಕ ಕ್ಲಾಸಸ್ ಮಾಡೋದು, ಪ್ರತಿಯೊಂದರಲ್ಲೂ ಹೆಲ್ಪ್ ಮಾಡಿದ್ವಿ ನಮಗೆ. ಹಾಸ್ಟೆಲಲ್ಲಿ ಕೂಡ ಇದ್ವಿ, ನಾವು ಹಾಸ್ಟೆಲಲ್ಲೇ ಓದ್ತಾ ಇದ್ವಿ. ಲಾಸ್ಟ್ ಒಂದು 15 days ಹಾಲಿಡೇ ಕೊಟ್ಟು ಆವಾಗ ಚೆನ್ನಾಗಿ ಓದ್ಕೊಂಡು ಹರ್ಷಿತಾ ಶಂಕರೇಗೌಡ. ನಾನು 253 ಸ್ಕೋರ್ ಮಾಡಿ ಪಾಸ್ ಮಾಡಿದ್ದೀನಿ ಸಿಎ ಫೌಂಡೇಶನ್. ಎಲ್ಲದೂ ಕೂಡ ಎಕ್ಸ್ಪೆಕ್ಟೆಡೇ ಬಂದಿದೆ. ಆ್ಯಂಡ್ ಫಸ್ಟ್ ಆಫ್ ಆಲ್ ನಮಗೆ ಜಸ್ಟ್ 2 ಮಂತ್ಸ್ ಇತ್ತು PU ಆದಮೇಲೆ. PU ಇಂಟಿಗ್ರೇಟೆಡ್ ತೊಗೊಂಡಿದ್ವಿ ನಾವು, ಮೊದಲಿಂದನೂ ಸಿಲೆಬಸ್ ಎಲ್ಲ ಕಂಪ್ಲೀಟ್ ಮಾಡ್ತಾ ಬಂದಿದ್ರು. ನೆಕ್ಸ್ಟ್ ಲಾ 1 ಮಂತಲ್ಲಿ ಮುಗಿಸಿದ್ರು. ಇನ್ನು 1 ಮಂತ್ ಟೈಮ್ ಇತ್ತು. ಸೊ 1 ಮಂತ್ ಟೈಮಲ್ಲಿ ಹೆಂಗೆಲ್ಲ ಓದ್ಬಿಟ್ಟು ಪಾಸ್ ಮಾಡೋದು ಅಂತ ಕರೆಕ್ಟಾಗಿ ಪ್ಲ್ಯಾನ್ ಮಾಡಿದರು ಎಲ್ಲ ಟೀಚರ್ಸ್ ಕೂಡ. ಸೊ ವೀಕ್ಲಿ ಟೆಸ್ಟ್ ಇತ್ತು, ಡೈಲಿ ಟೆಸ್ಟ್ ಇತ್ತು. ಆ ಟೆಸ್ಟ್ ತುಂಬ ಹೆಲ್ಪ್ ಆಯಿತು. ಮತ್ತು ನಮ್ಮ ಪ್ಲ್ಯಾನ್ ಮಾಡಿಕೊಂಡು ಎಲ್ಲ ಓದಿದ್ರೆ ಪಾಸ್ ಆಗ್ಬೋದು ಅಂತ ಹೇಳಿ. ಸಂಸ್ಥೆ ಬಗ್ಗೆ ಏನು ಹೇಳ್ತೀರಾ? ಸಂಸ್ಥೆ ಬಗ್ಗೆ ಎಲ್ಲನೂ ಚೆನ್ನಾಗಿದೆ. PUನೂ ಚೆನ್ನಾಗಿದೆ. ನೆಕ್ಸ್ಟ್ ಕಾಂಪಿಟೇಟಿವ್ ಎಕ್ಸಾಮ್ಸ್ ಕೂಡ ಚೆನ್ನಾಗಿದೆ. ಆಲ್ರೌಂಡರ್ ಅಂತ ಹೇಳಿ. ಜೂನಿಯರ್ಸ್ಗೆ ಎಲ್ಲ ಅವತ್ತಿಂದ ಅವತ್ತೇ ಮುಗಿಸ್ಕೊಳ್ಳಿ. ಆ್ಯಂಡ್ ಕೋಪಪ್ ಮಾಡಿ, ಎಲ್ಲನೂ ಕೋಆಪ್ರೇಟ್ ಮಾಡಿ, ಇಂಟರಾಕ್ಷನ್ ಇರಲಿ ಕ್ಲಾಸಸ್ಸಲ್ಲೂ ಎಲ್ಲ.
ಡೈಲಿ ಪ್ರಾಕ್ಟೀಸ್ ಇರಲಿ ಎಸ್ಪೆಷಲಿ. ಸೊ ಅದು ನಿಮ್ಗೆ ತುಂಬ ಹೆಲ್ಪ್ ಮಾಡುತ್ತೆ ಪಾಸ್ ಮಾಡೋದಕ್ಕೆ. ಏನಾಗಬೇಕು ಅಂದ್ಕೊಂಡಿದ್ದೀರಾ? CA. ನಿಮ್ಮ ಹೆಸರು? ಹೆಸರು ರೋಹನ್ ಅಂತೇಳಿ. ಲೈಕ್ ಸೆಕೆಂಡ್ PU ಮುಗಿಸ್ತಿ ನೆಕ್ಸ್ಟ್ ನಾನು 2 ಮಂತ್ಸಲ್ಲಿ ಮೇ ಅಟೆಂಪ್ಟಲ್ಲಿ CA ಫೌಂಡೇಶನ್ ತಗೊಂಡಿದ್ವಿ. 219 ಸ್ಕೋರ್ ಮಾಡಿದ್ದೀನಿ. ನನ್ನ ಗ್ರೇಟ್ ರ್ಯಾಪ್ಚರ್ ಅಂತ ಹೇಳ್ಬೋದು. ಒಂದೊಳ್ಳೆ ಸ್ಕೋರ್ ಆಗಿದೆ. PU ಮುಗಿಸಿ ಸ್ಟೇಟ್ ಥರ್ಡ್ ರ್ಯಾಂಕ್ ಎಲ್ಲ ಆದಮೇಲೆ ಭಾಳ ಕಮ್ಮಿ ಟೈಮಲ್ಲಿ ಮತ್ತೆಲ್ಲ ಪ್ರಾಕ್ಟೀಸ್ ಮಾಡಿ ವಿತ್ ಆಲ್ ದ ಗೈಡೆನ್ಸ್ ಆಫ್ ದ ಇನ್ಸ್ಟಿಟ್ಯೂಷನ್ ಮತ್ತು ಎಲ್ಲರೂ ಪ್ರತಿಯೊಬ್ಬರು ಟೀಚರ್ಸ್ ಹಾಕಿರೋ ಎಫರ್ಟ್ಸು ಮತ್ತು ಒಂದೊಳ್ಳೆ ಸ್ಮಾರ್ಟ್ ವರ್ಕ್ ನಡೀತಿದೆ ಅಂತ ಹೇಳ್ಬೋದು. ಲೈಕ್ ಇಟ್ ಇಸ್ ನಾಟ್ ಎ ಈಸಿ ಜಾಬ್. ಎಲ್ಲರೂ ಏನಂತಾರೆ ಬೇರೆ ಇನ್ಸ್ಟಿಟ್ಯೂಷನ್ ಎಲ್ಲ ಸೆಪ್ಟೆಂಬರ್ ಏಮ್ ಮಾಡ್ತಾರೆ, ಬಟ್ ಮೇ ಇಸ್ ಅ ಗ್ರೇಟ್ ಡೀಲ್. ಮತ್ತು ಸ್ಮಾರ್ಟ್ ವರ್ಕ್ ಮಾಡಿ ಟೀಚರ್ಸ್ ಎಲ್ಲ ಪ್ರಯಾರಿಟೈಸ್ ಮಾಡಿ ಹೇಗೆ ಎಲ್ಲದನ್ನು ತುಂಬ ಗೈಡೆನ್ಸ್ ಇರೋದ್ರಿಂದ ನಾವು ಒಳ್ಳೆ ರಿಸಲ್ಟ್ಸ್ ಕೊಟ್ಟಿದ್ದೀವಿ. ಮೈ ಫ್ರೆಂಡ್ಸ್ ಹ್ಯಾವ್ ಸ್ಕೋರ್ಡ್ ವೆರಿ ವೆಲ್. ಐ ಆಮ್ ಹ್ಯಾಪಿ ಫಾರ್ ಮೈ ಫ್ರೆಂಡ್ಸ್ ಆಲ್ಸೋ. ಐ ಥ್ಯಾಂಕ್ ದ ಇನ್ಸ್ಟಿಟ್ಯೂಷನ್. ಪರೀಕ್ಷೆಯಲ್ಲಿ ಕಾಲೇಜಿನ ವಿದ್ಯಾರ್ಥಿ ಅವನೀಶ್ MS 303 ಅಂಕಗಳನ್ನ ಪಡೆದು ಪ್ರಥಮ ಸ್ಥಾನ ಪಡೆದಿದ್ದಾರೆ. ಲಕ್ಷ್ ಜೈನ್ 278 ಅಂಕಗಳೊಂದಿಗೆ ದ್ವಿತೀಯ ಸ್ಥಾನ ಹಾಗೂ ನಂದಶ್ರೀ S 262 ಅಂಕಗಳೊಂದಿಗೆ ತೃತೀಯ ಸ್ಥಾನ ಗಳಿಸಿದ್ದಾರೆ. ಇದಲ್ಲದೆ ಹರ್ಷಿತಾ S, ಬಸವಂತ ಆರಾಧ್ಯ, ಬಿಂದುಶ್ರೀ KR, ಸಿಂಚನ N, ಕುಸುಮಾ B, ರೋಹನ್ M, ಪ್ರತೀಕ್ಷಾ G ಹಾಗೂ ಪುಣ್ಯಶ್ರೀ MP ಉತ್ತಮ ಅಂಕಗಳನ್ನ ಗಳಿಸಿ ಕಾಲೇಜಿನ ಕೀರ್ತಿಯನ್ನ ಹೆಚ್ಚಿಸಿದ್ದಾರೆ. ವಿದ್ಯಾರ್ಥಿಗಳ ಈ ಸಾಧನೆಗೆ ಕಾಲೇಜಿನ ಆಡಳಿತ ಮಂಡಳಿ, ಪ್ರಾಂಶುಪಾಲರು, ಶಿಕ್ಷಕರಿಂದ ಹಾಗೂ ಪೋಷಕರು ಅಭಿನಂದನೆ ಸಲ್ಲಿಸಿದ್ದು, ಮುಂದಿನ ದಿನಗಳಲ್ಲಿಯೂ ಇದೇ ರೀತಿಯ ಸಾಧನೆ ಮುಂದುವರಿಯಲಿ ಎಂದು ಶುಭ ಹಾರೈಸಿದರು. ಕಾಲೇಜು ಮಕ್ಕಳಿಗೆ ಇದು ಒಂಥರ ಬೂನ್ ಅಂತ ಹೇಳ್ಬೋದು. ಕಾಲೇಜಿನಲ್ಲಿ ತುಂಬ ಗೈಡೆನ್ಸ್ ತುಂಬ ಚೆನ್ನಾಗಿದೆ. ಮಕ್ಕಳಿಗೆ ಎನ್ವೈರ್ಮೆಂಟು ಸ್ಟಡಿ ಮಾಡ್ಲಿಕ್ಕೆ ತುಂಬ ಒಳ್ಳೆ ಎನ್ವೈರ್ಮೆಂಟ್ ಇದೆ. ಸ್ಕೋರಿಂಗ್ ಮಕ್ಕಳು ತುಂಬಾ ಆ್ಯಕ್ಚುಲಿ ನಾಟ್ ಓನ್ಲಿ ಫಾರ್ JEE ಆರ್ ನೀಟ್ ಎಕ್ಸಾಮು, ಈವನ್ CA ಫೌಂಡೇಶನ್ ಕೋರ್ಸಿಗೂ ಕೂಡ ಕಾಲೇಜ್ನಲ್ಲಿ ತುಂಬಾ ಇಂಪಾರ್ಟೆನ್ಸ್ ಕೊಡ್ತಾರೆ. ತುಂಬ ಹ್ಯಾಪಿ ಆಗುತ್ತೆ ಈ ವಿಷಯದಲ್ಲಿ. ಮಕ್ಕಳು ಕೂಡ ತುಂಬಾ ಇನಿಷಿಯೇಟ್ ತೊಗೊಂಡು ಓದ್ಕೊಂಡಿದ್ದಾರೆ. ಮಗನ ಸಾಧನೆ ಎಷ್ಟು ಖುಷಿ ಇದೆ? ತುಂಬ ಖುಷಿ ಇದೆ ಸರ್. ಅವನು ಆ್ಯಕ್ಚುಲಿ ನಾವು ಎಕ್ಸ್ಪೆಕ್ಟ್ ಮಾಡಿದ್ವಿ ಅವನು ಚೆನ್ನಾಗಿ ಸ್ಕೋರ್ ಮಾಡ್ತಾನಂತ, ಬಟ್ ಆದರೆ ಫಸ್ಟ್ ಬರ್ತಾನೆ ಅಂತ ನಾನೇನು ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ. ಬಟ್ ಹಿ ವಿಲ್ ಕಮ್ ಔಟ್ ವಿತ್ ಸಕ್ಸಸ್ ಅಂತ ಅಷ್ಟು ಮಾತ್ರ ಗೊತ್ತಿತ್ತು. ಬಟ್ ರಿಯಲಿ ತುಂಬ ಹ್ಯಾಪಿ ಆಗ್ತಾ ಇದೆ ಇವಾಗ. ಏನಾಗಬೇಕು ಅಂತ ಕನ್ಸ್ಕೊಳ್ತಾ ಇದ್ದೀರಾ? ಸರ್ ಅವ್ನು ಚಾರ್ಟರ್ಡ್ ಅಕೌಂಟೆಂಟೇ. ಅದೇ ಒಂದು ಆ್ಯಕ್ಚುಲಿ ಅವನು ಚೈಲ್ಡ್ಹುಡ್ಡಿಂದನೂ ಅದನ್ನೇ ಅವನಿಗೆ ಇಷ್ಟ ಇದೆ, ಅದೇ ಕೋರ್ಸ್ ಮಾಡಬೇಕಂತ. ಸೊ ಹಿ ಈಸ್ ಟಾರ್ಗೆಟಿಂಗ್ ಫಾರ್ ದಟ್. ಹೆಸರು ಸರ್? ಶ್ರೀಕಾಂತ್ ನನ್ನ ಹೆಸರು.